ವೆಲ್ಕಮ್ ಬ್ಯಾಕ್. ಬಡವರಿಗೆ ಬಡ್ಡಿ ದಂಧೆಕೋರರ ಟಾರ್ಚರ್ ಮಿತಿ ಮೀರಿಬಿಟ್ಟಿದೆ. ಬಡ್ಡಿ ಮಕ್ಕಳ ವಿರುದ್ಧ ಮಹಿಳೆಯರು ಕೂಡ ಸಿಡಿದೆದ್ದಿದ್ದಾರೆ. ಈಗ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಧರಣಿ ಕೂತ್ಕೊಂಡಿದ್ದಾರೆ ಮಹಿಳೆಯರು. ಖಾಸಗಿ ಫೈನಾನ್ಸ್ ನಲ್ಲೇ ಧರಣಿ ಕುಳಿತು ಪತಿ ಪತ್ನಿ ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ವಿಜಯ್ ಮಹಾಂತೇಶ್ ಭೇಟಿ ಕೊಟ್ಟಿದ್ದಾರಂತೆ. ತನಿಖೆಗೆ ಆದೇಶವನ್ನ ಕೂಡ ನೀಡಿದ್ದಾರೆ ಹಾವೇರಿ ಜಿಲ್ಲಾಧಿಕಾರಿ. ಕಾರಣ ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸಬೇಕು ಅಂತ ಸ್ವತಃ ಜಿಲ್ಲಾಧಿಕಾರಿಗಳು ಬಂದು ಆದೇಶ ಕೊಟ್ಟಿದ್ದಾರೆ. ಸಾಲ ಪಡಲಿಲ್ಲ, ಲೋನ್ ಕಟ್ಟಲಿಲ್ಲ, ಲೋನ್ ಆಗಲೂ ಇಲ್ಲ, EMI ಮಾತ್ರ ಬಿಡಲೇ ಇಲ್ಲ. ಈಗ ಸರಿಸುಮಾರು ಸಮಯ 9 ಗಂಟೆ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಒಂದು ಖಾಸಗಿ ಕಂಪನಿ ಫೈನಾನ್ಸ್. ಇದು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದರು. ಅಂದರೆ ನಾನು ಮಾಡಿದ್ದೀನಿ ಸಾಲ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಲೋನ್ ಆಗಿಲ್ಲ, EMI ಕಟ್ಟಿದ್ದೀನಿ, ಎಲ್ಲ ಆಗೋಗಿದೆ. ಆದರೂ ನೋಡಿ ಇವತ್ತು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ, ಇಲ್ಲಿ ಯಾರೂ ಇಲ್ಲ, ಎಲ್ಲ ಚೇರ್ಗಳು ಖಾಲಿ ಇದ್ದಾವೆ. ಸಮಯ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಮಯನ ಮೀಸಲಿಟ್ಟು ಇಲ್ಲಿ ಬಂದಿರುವಂಥದ್ದು. ಯಾರೂ ಇಲ್ಲದೆ ಇರಿದ್ರು ಕೂಡ ಅವರು ಏನಿದ್ದಾರೆ, ಸಾಲ ಕೇಳಿ ಬಂದಂಥವ್ರು ಜೊತೆಗಿದ್ದಾರೆ, ಅವರು ಇಲ್ಲಿ ಕಾದು ಕುಳಿತಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಬರಲಿಲ್ಲ. ಸರ್ ಜನ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇದು ಒಂದು ಕಡೆಗೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹೊಳೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಾಲ ಕೇಳಿಕೊಂಡು ಜಾಗ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋದು ಬಡವರ ಕನಸಾಗಿರುತ್ತೆ. ಈಗ ಬಂದರೆ ಅವ್ರು ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಿರುವಂಥದ್ದು. ಸಾಲ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಸಮಸ್ಯೆ ಆಗ್ತಾ ಇತ್ತು. ಈಗ ಇವರು ಸಾಲ ಕೇಳಿಕ್ಕೆ ಬಂದಿದ್ದಾರೆ, ಯಾವುದೇ ಲೋನ್ ತೆಗೆದುಕೊಳ್ಳದೆ ಅವರಿಗೆ 10 ತಿಂಗಳ ಲೋನ್ EMI ಕಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತೀರಿ ಸರ್ ನೀವು? ಅದೇ, ಈಗಾಗಲೇ ಅವರು ಮೌಖಿಕವಾಗಿ ಏನು ಹೇಳಿದ್ದಾರೆ, ಏನು ಅವ್ರಿಗೆ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೀವಿ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಅವ್ರು ಹೇಳಿದ್ದಾರೆ. ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ಕನ್ನು ಸಹ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮುಖ್ಯ ಏನು ಅಂತಂದರೆ, ಸಾಲ ಕೊಡುವ ಪೂರ್ವದಲ್ಲಿ 10 ಕಂತು ಪ್ರತಿ ತಿಂಗಳು 47,000 ರೂಪಾಯಿ ಅಂತ ಅವರಿಂದ ವಸೂಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೆ ಅವ್ರು ಏನು ಸಾಲ ಕೊಡ್ತೇವೆ ಅಂತೀರೋ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೇನೆಂದರೆ ರಿಜಿಸ್ಟ್ರೇಷನ್ಗೆ ತೊಂದರೆನೂ ಆಗ್ತದೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಈಗ ಅವ್ರು ಯಾವುದೂ ನಮಗೆ ದಾಖಲೆ ಕೊಟ್ಟಿಲ್ಲ, ಕೇವಲ ಮೌಖಿಕವಾಗಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅವ್ರು ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಇಲ್ಲಿ ಕುಂತಿರೋದು ನೋಡಿದರೆ ಅವ್ರಿಗೇನಾದರೂ ತೊಂದರೆ ಆಗಿದೆ ಅನ್ನೋದು ಸ್ಪಷ್ಟ ಅನ್ನಿಸ್ತಾ ಇದೆ. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳು ಬರಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಇವ್ರದ್ದೇನಿದೆ ನಾವು ಕೇಸನ್ನು ತೊಗೊಂಡು ಫರ್ದರ್ ತನಿಖೆ ಮಾಡಿಬಿಟ್ಟು ಅವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಕ್ರಮವನ್ನು ಮಾಡ್ತಾರೆ. ಸಾಲ ಬಿಟ್ಬಿಡಿ, ಈ ಫೈನಾನ್ಸಲ್ಲಿ ಮಹಿಳೆ ಕೂತಿದ್ದಾರೆ, ಅಧಿಕಾರಿಗಳು ಸಿಸ್ಟಮ್ ಇದ್ದಾವೆ, ಡಾಕ್ಯುಮೆಂಟ್ ಇದ್ದಾವೆ, ಎಲ್ಲವನ್ನು ಬಿಟ್ಟು ಅಟ್ಲೀಸ್ಟ್ ಅದನ್ನು ಕೀಲಿ ಹಾಕಿದಂಗೆ ಹೋಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ನೋಡೋಣ, ಅದು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆಲ್ಲೋ ಭಯ, ಏನಾದರೂ ಪೊಲೀಸರು ಬಂದುಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಭಯದಿಂದ ಹೋಗಿರ್ಬೋದು ಅಂತ ನನ್ನ ಅಂದಾಜು ಅನ್ನಿಸ್ತದೆ. ಒಟ್ಟಾರೆ ಏನೇ ಇಲ್ಲ, ಪ್ರಕರಣವನ್ನು ತನಿಖೆ ಮಾಡಿಬಿಟ್ಟು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ತಗೋತೇವೆ. ಯಾಕಂದರೆ ಅವರ ವೈಯಕ್ತಿಕ ಕ್ಷಣವನ್ನು ಹೊರತು, ಅಂದರೆ ಬೆಳಗಿದ ಮಿನಿಸ್ಟರ್ ಜೊತೆಗಿದ್ರು, ಕೆಲಸ ಮಾಡ್ತಾ ಇದ್ರು, ಇಲ್ಲಿ ಸಮಸ್ಯೆ ಆಗಿದೆ ಅಂದ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಅವ್ರಿಗೆ ಏನಾಗಿದೆ ಮೌಖಿಕವಾಗಿ ನನಗೆ ಬೇಕಾಗಿತ್ತು ಅದನ್ನು ಹೇಳಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗೆ ಅದನ್ನು ಅರ್ಪಿಸುವಂಥ ಕೆಲಸ ಮಾಡ್ತೇನೆ, ಮುಂದಿನ ಗೊತ್ತಾಗ ನೋಡೋಣ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ವೆಲ್ಕಮ್ ಬ್ಯಾಕ್. ಬಡವರಿಗೆ ಬಡ್ಡಿ ದಂಧೆಕೋರರ ಟಾರ್ಚರ್ ಮಿತಿ ಮೀರಿಬಿಟ್ಟಿದೆ. ಬಡ್ಡಿ ಮಕ್ಕಳ ವಿರುದ್ಧ ಮಹಿಳೆಯರು ಕೂಡ ಸಿಡಿದೆದ್ದಿದ್ದಾರೆ. ಈಗ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಧರಣಿ ಕೂತ್ಕೊಂಡಿದ್ದಾರೆ ಮಹಿಳೆಯರು. ಖಾಸಗಿ ಫೈನಾನ್ಸ್ ನಲ್ಲೇ ಧರಣಿ ಕುಳಿತು ಪತಿ ಪತ್ನಿ ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ವಿಜಯ್ ಮಹಾಂತೇಶ್ ಭೇಟಿ ಕೊಟ್ಟಿದ್ದಾರಂತೆ. ತನಿಖೆಗೆ ಆದೇಶವನ್ನ ಕೂಡ ನೀಡಿದ್ದಾರೆ ಹಾವೇರಿ ಜಿಲ್ಲಾಧಿಕಾರಿ. ಕಾರಣ ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸಬೇಕು ಅಂತ ಸ್ವತಃ ಜಿಲ್ಲಾಧಿಕಾರಿಗಳು ಬಂದು ಆದೇಶ ಕೊಟ್ಟಿದ್ದಾರೆ. ಸಾಲ ಪಡಲಿಲ್ಲ, ಲೋನ್ ಕಟ್ಟಲಿಲ್ಲ, ಲೋನ್ ಆಗಲೂ ಇಲ್ಲ, EMI ಮಾತ್ರ ಬಿಡಲೇ ಇಲ್ಲ. ಈಗ ಸರಿಸುಮಾರು ಸಮಯ 9 ಗಂಟೆ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಒಂದು ಖಾಸಗಿ ಕಂಪನಿ ಫೈನಾನ್ಸ್. ಇದು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದರು. ಅಂದರೆ ನಾನು ಮಾಡಿದ್ದೀನಿ ಸಾಲ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಲೋನ್ ಆಗಿಲ್ಲ, EMI ಕಟ್ಟಿದ್ದೀನಿ, ಎಲ್ಲ ಆಗೋಗಿದೆ. ಆದರೂ ನೋಡಿ ಇವತ್ತು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ, ಇಲ್ಲಿ ಯಾರೂ ಇಲ್ಲ, ಎಲ್ಲ ಚೇರ್ಗಳು ಖಾಲಿ ಇದ್ದಾವೆ. ಸಮಯ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಮಯನ ಮೀಸಲಿಟ್ಟು ಇಲ್ಲಿ ಬಂದಿರುವಂಥದ್ದು. ಯಾರೂ ಇಲ್ಲದೆ ಇರಿದ್ರು ಕೂಡ ಅವರು ಏನಿದ್ದಾರೆ, ಸಾಲ ಕೇಳಿ ಬಂದಂಥವ್ರು ಜೊತೆಗಿದ್ದಾರೆ, ಅವರು ಇಲ್ಲಿ ಕಾದು ಕುಳಿತಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಬರಲಿಲ್ಲ. ಸರ್ ಜನ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇದು ಒಂದು ಕಡೆಗೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹೊಳೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಾಲ ಕೇಳಿಕೊಂಡು ಜಾಗ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋದು ಬಡವರ ಕನಸಾಗಿರುತ್ತೆ. ಈಗ ಬಂದರೆ ಅವ್ರು ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಿರುವಂಥದ್ದು. ಸಾಲ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಸಮಸ್ಯೆ ಆಗ್ತಾ ಇತ್ತು. ಈಗ ಇವರು ಸಾಲ ಕೇಳಿಕ್ಕೆ ಬಂದಿದ್ದಾರೆ, ಯಾವುದೇ ಲೋನ್ ತೆಗೆದುಕೊಳ್ಳದೆ ಅವರಿಗೆ 10 ತಿಂಗಳ ಲೋನ್ EMI ಕಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತೀರಿ ಸರ್ ನೀವು? ಅದೇ, ಈಗಾಗಲೇ ಅವರು ಮೌಖಿಕವಾಗಿ ಏನು ಹೇಳಿದ್ದಾರೆ, ಏನು ಅವ್ರಿಗೆ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೀವಿ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಅವ್ರು ಹೇಳಿದ್ದಾರೆ.
ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ಕನ್ನು ಸಹ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಮುಖ್ಯ ಏನು ಅಂತಂದರೆ ಸಾಲ ಕೊಡುವ ಪೂರ್ವದಲ್ಲಿ 10 ಕಂತು ಪ್ರತಿ ತಿಂಗಳು 47,000 ರೂಪಾಯಿ ಅಂತ ಅವರಿಂದ ವಸೂಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೆ ಅವ್ರು ಏನು ಸಾಲ ಕೊಡ್ತೇವೆ ಅಂತೀರೋ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೇನೆಂದರೆ ರಿಜಿಸ್ಟ್ರೇಷನ್ಗೆ ತೊಂದರೆನೂ ಆಗ್ತದೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಈಗ ಅವ್ರು ಯಾವುದೂ ನಮಗೆ ದಾಖಲೆ ಕೊಟ್ಟಿಲ್ಲ, ಕೇವಲ ಮೌಖಿಕವಾಗಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅವ್ರು ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಇಲ್ಲಿ ಕುಂತಿರೋದು ನೋಡಿದರೆ ಅವ್ರಿಗೇನಾದರೂ ತೊಂದರೆ ಆಗಿದೆ ಅನ್ನೋದು ಸ್ಪಷ್ಟ ಅನ್ನಿಸ್ತಾ ಇದೆ. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳು ಬರಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಇವ್ರದ್ದೇನಿದೆ ನಾವು ಕೇಸನ್ನು ತೊಗೊಂಡು ಫರ್ದರ್ ತನಿಖೆ ಮಾಡಿಬಿಟ್ಟು ಅವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಕ್ರಮವನ್ನು ಮಾಡ್ತಾರೆ. ಸಾಲ ಬಿಟ್ಬಿಡಿ, ಈ ಫೈನಾನ್ಸಲ್ಲಿ ಆ ಮಹಿಳೆ ಕೂತಿದ್ದಾರೆ, ಅಧಿಕಾರಿಗಳು ಸಿಸ್ಟಮ್ ಇದಾವೆ, ಡಾಕ್ಯುಮೆಂಟ್ ಇದಾವೆ, ಎಲ್ಲವನ್ನು ಬಿಟ್ಟು ಅಟ್ಲೀಸ್ಟ್ ಅದನ್ನು ಕೀಲಿ ಹಾಕಿದಂಗೆ ಹೋಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ನೋಡೋಣ, ಅದು ಯಾಕೆ ಹಾಗೆ ಹೋಗಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆಲ್ಲೋ ಭಯ, ಏನಾದರೂ ಪೊಲೀಸರು ಬಂದುಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಭಯದಿಂದ ಹೋಗಿರ್ಬೋದು ಅಂತ ನನ್ನ ಅಂದಾಜು ಅನ್ನಿಸ್ತದೆ. ಒಟ್ಟಾರೆ ಏನೇ ಇರಲಿ ಅದು ಪ್ರಕರಣವನ್ನು ತನಿಖೆ ಮಾಡಿಬಿಟ್ಟು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ತಗೋತೇವೆ. ಯಾಕಂದರೆ ಅವರ ವೈಯಕ್ತಿಕ ಕ್ಷಣವನ್ನು ಹೊರತು, ಅಂದರೆ ಬೆಳಗಿದ ಮಿನಿಸ್ಟರ್ ಜೊತೆಗಿದ್ರು, ಕೆಲಸ ಮಾಡ್ತಾ ಇದ್ರು, ಇಲ್ಲಿ ಸಮಸ್ಯೆ ಆಗಿದೆ ಅಂದ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಅವ್ರಿಗೆ ಏನಾಗಿದೆ ಮೌಖಿಕವಾಗಿ ನನಗೆ ಬೇಕಾಗಿತ್ತು ಅದನ್ನು ಹೇಳಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗೆ ಅದನ್ನು ಅರ್ಪಿಸುವಂಥ ಕೆಲಸ ಮಾಡ್ತೇನೆ, ಮುಂದಿನ ಕಾದು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ವೆಲ್ಕಮ್ ಬ್ಯಾಕ್. ಬಡವರಿಗೆ ಬಡ್ಡಿ ದಂಧೆಕೋರರ ಟಾರ್ಚರ್ ಮಿತಿ ಮೀರಿಬಿಟ್ಟಿದೆ. ಬಡ್ಡಿ ಮಕ್ಕಳ ವಿರುದ್ಧ ಮಹಿಳೆಯರು ಕೂಡ ಸಿಡಿದೆದ್ದಿದ್ದಾರೆ. ಈಗ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಧರಣಿ ಕೂತ್ಕೊಂಡಿದ್ದಾರೆ ಮಹಿಳೆಯರು. ಖಾಸಗಿ ಫೈನಾನ್ಸ್ ನಲ್ಲೇ ಧರಣಿ ಕುಳಿತು ಪತಿ ಪತ್ನಿ ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ವಿಜಯ್ ಮಹಾಂತೇಶ್ ಭೇಟಿ ಕೊಟ್ಟಿದ್ದಾರಂತೆ. ತನಿಖೆಗೆ ಆದೇಶವನ್ನ ಕೂಡ ನೀಡಿದ್ದಾರೆ ಹಾವೇರಿ ಜಿಲ್ಲಾಧಿಕಾರಿ. ಕಾರಣ ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸಬೇಕು ಅಂತ ಸ್ವತಃ ಜಿಲ್ಲಾಧಿಕಾರಿಗಳು ಬಂದು ಆದೇಶ ಕೊಟ್ಟಿದ್ದಾರೆ. ಸಾಲ ಪಡಲಿಲ್ಲ, ಲೋನ್ ಕಟ್ಟಲಿಲ್ಲ, ಲೋನ್ ಆಗಲೂ ಇಲ್ಲ, EMI ಮಾತ್ರ ಬಿಡಲೇ ಇಲ್ಲ. ಈಗ ಸರಿಸುಮಾರು ಸಮಯ 9 ಗಂಟೆ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಇದು ಒಂದು ಖಾಸಗಿ ಕಂಪನಿ ಫೈನಾನ್ಸ್. ಇದು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದರು. ಅಂದರೆ ನಾನು ಮಾಡಿದ್ದೀನಿ ಸಾಲ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಲೋನ್ ಆಗಿಲ್ಲ, EMI ಕಟ್ಟಿದ್ದೀನಿ, ಎಲ್ಲ ಆಗೋಗಿದೆ. ಆದರೂ ನೋಡಿ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ, ಇಲ್ಲಿ ಯಾರೂ ಇಲ್ಲ, ಎಲ್ಲ ಚೇರ್ಗಳು ಖಾಲಿ ಇದ್ದಾವೆ. ಸಮಯ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಮಯನ ಮೀಸಲಿಟ್ಟು ಇಲ್ಲಿ ಬಂದಿರುವಂಥದ್ದು. ಯಾರೂ ಇಲ್ಲದೆ ಇರಿದ್ರು ಕೂಡ ಅವರು ಏನಿದ್ದಾರೆ ಸಾಲ ಕೇಳಿಕ್ ಬಂದಂಥವ್ರು ಜೊತೆಗಿದ್ದಾರೆ, ಅವರು ಇಲ್ಲಿ ಕಾದು ಕುಳಿತಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಬರಲಿಲ್ಲ. ಸರ್ ಜನ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಇದು ಒಂದು ಕಡೆಗೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹೊಳೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಾಲ ಕೇಳಿಕೊಂಡು ಜಾಗ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋದು ಬಡವರ ಕನಸಾಗಿರುತ್ತೆ. ಈಗ ಬಂದರೆ ಅವ್ರು ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಿರುವಂಥದ್ದು. ಸಾಲ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಸಮಸ್ಯೆ ಆಗ್ತಾ ಇತ್ತು. ಈಗ ಇವರು ಸಾಲ ಕೇಳಿಕ್ ಬಂದಿದ್ದಾರೆ, ಯಾವುದೇ ಲೋನ್ ತೆಗೆದುಕೊಳ್ಳದೆ ಅವರಿಗೆ 10 ತಿಂಗಳ ಲೋನ್ EMI ಕಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತೀರಿ ಸರ್ ನೀವು? ಅದೇ ಈಗಾಗಲೇ ಅವರು ಮೌಖಿಕವಾಗಿ ಏನು ಹೇಳಿದ್ದಾರೆ, ಏನು ಅವ್ರಿಗೆ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೇವೆ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಅವ್ರು ಹೇಳಿದ್ದಾರೆ. ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ಕನ್ನು ಸಹ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಮುಖ್ಯ ಏನು ಅಂತಂದರೆ ಸಾಲ ಕೊಡುವ ಪೂರ್ವದಲ್ಲಿ 10 ಕಂತು ಪ್ರತಿ ತಿಂಗಳು 47,000 ರೂಪಾಯಿ ಅಂತ ಅವರಿಂದ ವಸೂಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೆ ಅವ್ರು ಏನು ಸಾಲ ಕೊಡ್ತೇವೆ ಅಂತೀರೋ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೇನೆಂದರೆ ರಿಜಿಸ್ಟ್ರೇಷನ್ಗೆ ತೊಂದರೆನೂ ಆಗ್ತದೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಈಗ ಅವ್ರು ಯಾವುದೂ ನಮಗೆ ದಾಖಲೆ ಕೊಟ್ಟಿಲ್ಲ, ಕೇವಲ ಮೌಖಿಕವಾಗಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅವ್ರು ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಇಲ್ಲಿ ಕುಂತಿರೋದು ನೋಡಿದರೆ ಅವ್ರಿಗೇನಾದರೂ ತೊಂದರೆ ಆಗಿದೆ ಅನ್ನೋದು ಸ್ಪಷ್ಟ ಅನ್ನಿಸ್ತಾ ಇದೆ. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳು ಬರಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಇವ್ರದ್ದೇನಿದೆ ನಾವು ಕೇಸನ್ನು ತೊಗೊಂಡು ಫರ್ದರ್ ತನಿಖೆ ಮಾಡಿಬಿಟ್ಟು ಅವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಕ್ರಮವನ್ನು ಮಾಡ್ತಾರೆ. ಸಾಲ ಬಿಟ್ಬಿಡಿ, ಈ ಫೈನಾನ್ಸಲ್ಲಿ ಆ ಮಹಿಳೆ ಕೂತಿದ್ದಾರೆ, ಅಧಿಕಾರಿಗಳು ಸಿಸ್ಟಮ್ ಇದಾವೆ, ಡಾಕ್ಯುಮೆಂಟ್ ಇದಾವೆ, ಎಲ್ಲವನ್ನು ಬಿಟ್ಟು ಅಟ್ಲೀಸ್ಟ್ ಅದನ್ನು ಕೀಲಿ ಹಾಕಿದಂಗೆ ಹೋಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ನೋಡೋಣ, ಅದು ಯಾಕೆ ಹಾಗೆ ಹೋಗಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆಲ್ಲೋ ಭಯ, ಏನಾದರೂ ಪೊಲೀಸರು ಬಂದುಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಭಯದಿಂದ ಹೋಗಿರ್ಬೋದು ಅಂತ ನನ್ನ ಅಂದಾಜು ಅನ್ನಿಸ್ತದೆ. ಒಟ್ಟಾರೆ ಏನೇ ಇರಲಿ ಅದು ಪ್ರಕರಣವನ್ನು ತನಿಖೆ ಮಾಡಿಬಿಟ್ಟು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ತಗೋತೇವೆ. ಯಾಕಂದರೆ ಅವರ ವೈಯಕ್ತಿಕ ಕ್ಷಣವನ್ನು ಹೊರತು, ಅಂದರೆ ಬೆಳಗಿದ ಮಿನಿಸ್ಟರ್ ಜೊತೆಗಿದ್ರು, ಕೆಲಸ ಮಾಡ್ತಾ ಇದ್ರು, ಇಲ್ಲಿ ಸಮಸ್ಯೆ ಆಗಿದೆ ಅಂದ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಅವ್ರಿಗೆ ಏನಾಗಿದೆ ಮೌಖಿಕವಾಗಿ ನನಗೆ ಬೇಕಾಗಿತ್ತು ಅದನ್ನು ಹೇಳಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗೆ ಅದನ್ನು ಅರ್ಪಿಸುವಂಥ ಕೆಲಸ ಮಾಡ್ತೇನೆ, ಮುಂದಿನ ಕಾದು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.